ಮನುಷ್ಯನಾದವನು ಒಳ್ಳೆಯವನಾಗಿರಬೇಕು, ಒಳ್ಳೆಯ ಅಭ್ಯಾಸ ಹೊಂದಿರಬೇಕು, ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು. ಹಾಗಿದ್ದಾಗ ಮಾತ್ರ ಆತನಿಗೂ ಒಳ್ಳೆಯದಾಗುತ್ತೆ. ಎಲ್ಲರೂ ಒಳ್ಳೆಯ ಕೆಲಸಗಳಲ್ಲಿ ನಿರತರಾಗಿದ್ರೆ ಜಗತ್ತಿನಲ್ಲಿ ಒಳ್ಳೆಯದ್ದು ಉಳಿಯುತ್ತೆ, ಬೆಳೆಯುತ್ತೆ. ಮನುಷ್ಯನಾದವನು ನಿತ್ಯ ಉತ್ತಮ ಅಭ್ಯಾಸಗಳನ್ನ ಬೆಳೆಸ್ಕೊಂಡು ಬರಬೇಕು. ಇಲ್ಲದಿದ್ರೆ ಆತ ಬೀದಿಗೆ ಬಂದು ಬಿಡ್ತಾನೆ. ಅದು ರಾಜನಾದ್ರೂ ಸರಿ. ಕೆಟ್ಟ ಅಭ್ಯಾಸಗಳನ್ನ ಆತ ಹೊಂದಿದ್ರೆ ಏಳಿಗೆ ಆಗಲ್ಲ, ಧನಕನಕವನ್ನ ಪಡೆಯೋಕ್ಕಾಗಲ್ಲ, ಯಶಸ್ಸು ಕೈ ಹಿಡಿಯಲ್ಲ, ಜನರು ಬೆಲೆ ಕೊಡಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಗರುಡ ಪುರಾಣದಲ್ಲೇ ಇದು ಇದೆ. ಹಾಗಿದ್ರೆ ಯಾವ ಕೆಟ್ಟ ಕೆಲಸಗಳು, ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು, ಇದರಿಂದ ಏನಾಗುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಅದಕ್ಕೂ ಮೊದಲು ನೀವು ನಿಮ್ಮ ತುಳಸಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ್ಲೇ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ, ಬನ್ನಿ ವಿಷಯಕ್ಕೆ ಬರೋಣ. ಗರುಡ ಪುರಾಣ ಇದೆಯಲ್ಲ, ಇದರಲ್ಲಿ ಸಾವಿರಾರು ವಿಚಾರಗಳನ್ನ ಹೇಳಲಾಗಿದೆ. ಒಳಿತು ಕೆಡುಕುಗಳ ಬಗ್ಗೆ ಸಾರಿ ಹೇಳಿದೆ. ಅದರಲ್ಲೊಂದು ಇವತ್ತಿನ ವಿಷಯ ಕೂಡ. ಇದರಲ್ಲಿರೋ ಪ್ರಕಾರ ವ್ಯಕ್ತಿಯ ಕೆಲವೊಂದು ಕೆಟ್ಟ ಅಭ್ಯಾಸಗಳ ಕುರಿತು ಹೇಳಿದೆ. ಯಾರು ಇಂಥ ವ್ಯಕ್ತಿ ಈ ಕೆಟ್ಟ ಅಭ್ಯಾಸಗಳನ್ನ ಹೊಂದಿರುತ್ತಾನೋ ಅವನು ಜೀವನದಲ್ಲಿ ಯಾವತ್ತಿಗೂ ಮುಂದೆ ಬರಲಾರ. ನಿಂತಲ್ಲೇ ನಿಂತಿರ್ತಾನೆ. ಸಂಪತ್ತು ಆತನಿಗೆ ಒಲಿದು ಬರಲ್ಲ. ಹೀಗೆ ಆತ ಎಷ್ಟು ಕೆಟ್ಟ ಅಭ್ಯಾಸಗಳನ್ನ ಹೊಂದಿರುತ್ತಾನೋ ಅಷ್ಟೇ ಕೆಟ್ಟದಾಗಿ ಆತನ ಬದುಕು ಕೂಡ ಇರುತ್ತೆ. ಗರುಡ ಪುರಾಣದಲ್ಲಿ ಓರ್ವ ವ್ಯಕ್ತಿಯ ಜನನದಿಂದ ಮರಣದವರೆಗಿನ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದಲ್ಲಿ ವ್ಯಕ್ತಿಯ ಜನನ ಮರಣಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಮಾತ್ರವಲ್ಲ, ವ್ಯಕ್ತಿಯ ಜೀವನದ ಅಭಿವೃದ್ಧಿಗೆ ಪೂರಕವಾದ ವಿಚಾರಗಳನ್ನೂ ಕೂಡ ಹೇಳಲಾಗಿದೆ. ಅದರಂತೆ ವ್ಯಕ್ತಿಯಲ್ಲಿನ ಈ 5 ಗುಣಗಳನ್ನ ಆತನನ್ನ ದಾರಿದ್ರ್ಯವಂತನನ್ನಾಗಿ ಮಾಡುತ್ತೆ. ಅವು ಯಾವುವು, ಅವುಗಳು ಹೇಗೆ ಒಬ್ಬ ವ್ಯಕ್ತಿಯನ್ನ ಕೆಳಕ್ಕೆ ತಳ್ಳುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಂದಿಡುವ ಕೆಲಸ ಮಾಡೋದು, ಅಂದ್ರೆ ಚಾಡಿ ಹೇಳೋದು. ಗರುಡ ಪುರಾಣದ ಪ್ರಕಾರ ಲಕ್ಷ್ಮೀದೇವಿಗೆ ತಮ್ಮ ಬೆನ್ನ ಹಿಂದೆ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಭ್ಯಾಸವಿರುವ ಜನರು ಅಂದ್ರೆ ಯಾವತ್ತಿಗೂ ಆಗಲ್ಲ. ಆಕೆ ಅಂಥವರನ್ನ ಎಂದಿಗೂ ಸಹಿಸಲ್ಲ. ಇಂತಹ ಜನರಿಂದ ತಾಯಿ ಲಕ್ಷ್ಮಿಯೂ ಸದಾ ದೂರವಿರೋಕೆ ಬಯಸ್ತಾಳೆ. ಇದು ಯಾಕೆ ಅಂದ್ರೆ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆತನ ಹಿಂದೆ ಕೆಟ್ಟದ್ದಾಗಿ ಮಾತನಾಡುತ್ತಾನೋ ಅವನ ಮನಸ್ಸಿನಲ್ಲಿ ಯಾವುದೇ ಒಳ್ಳೆಯ ಆಲೋಚನೆಗಳು ಇರಲ್ಲ. ಇಂದು ನಮ್ಮ ಮುಂದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಮುಂದೊಂದು ದಿನ ನಮ್ಮ ಬಗ್ಗೆಯೇ ಇನ್ನೊಬ್ಬರ ಬಳಿ ಕೆಟ್ಟದಾಗಿ ಮಾತನಾಡಬಹುದು. ಈ ಕಾರಣಕ್ಕಾಗಿ ಲಕ್ಷ್ಮಿ ಆತನ ಮನೆಯಲ್ಲಿ ನೆಲೆಸೋದಾಗ್ಲಿ, ಅಂಥವರ ಮನೆ ಮುಂದೆಯೂ ಹಾದು ಹೋಗಲ್ಲ. ಇದರ ಜೊತೆಗೆ ಎರಡನೆಯದ್ದು ಅಂದ್ರೆ ಅತಿಯಾಸೆ ಇರೋರು. ಮೊದಲೇ ಗಾದೆ ಮಾತೇ ಇದೆ, ಅತಿಯಾಸೆ ಗತಿ ಕೇಡುವಂತ. ಯಾರು ಅತಿಯಾಸೆ ಹೊಂದಿರುತ್ತಾರೋ ಅವರಿಗೆ ಯಾವತ್ತೂ ಏನೂ ಸಿಗೋದಿಲ್ಲ. ದುರಾಸೆ ಅನ್ನೋದು ಇಂದಲ್ಲ ನಾಳೆ ನಮ್ಮ ಜೀವನದಲ್ಲಿ ನಾವು ವೈಫಲ್ಯಗಳನ್ನ ಎದುರಿಸುವಂತೆ ಮಾಡುತ್ತೆ. ಗರುಡ ಪುರಾಣದ ಪ್ರಕಾರ ಯಾವಾಗಲೂ ಇತರರ ಸಂಪತ್ತು, ಹಣ ಮತ್ತು ಸಮೃದ್ಧಿಯ ಮೇಲೆ ಕಣ್ಣಿಡುವ ವ್ಯಕ್ತಿ ಎಂದಿಗೂ ಸಂತೋಷವಾಗಿರುವುದಿಲ್ಲ. ಅಂತಹ ವ್ಯಕ್ತಿಯು ತನ್ನ ಬಳಿ ಎಲ್ಲವನ್ನ ಇಟ್ಟುಕೊಂಡಿದ್ದರೂ ಅದರಿಂದ ಯಾವುದೇ ಸಂತೋಷವನ್ನ ಅವನು ಹೊಂದುವುದಿಲ್ಲ. ಗರುಡ ಪುರಾಣವು ಈ ಅಭ್ಯಾಸವನ್ನ ಕೆಟ್ಟದ್ದು ಎಂದು ಹೇಳಿದೆ. ಅದೇ ರೀತಿ ಮೂರನೆಯದರ ಬಗ್ಗೆ ಹೇಳೋಣ. ಅದು ಏನಂದ್ರೆ ದೈಹಿಕ ಮತ್ತು ಮಾನಸಿಕ ಶುದ್ಧಿ. ಮತ್ತೆ ಲಕ್ಷ್ಮೀದೇವಿಯ ವಿಚಾರವನ್ನ ಇಲ್ಲಿ ಮಾತಾಡೋಣ. ಅದೇನು ಅಂದ್ರೆ ನಾವು ಯಾವತ್ತೂ ದೈಹಿಕ ಹಾಗೂ ಮಾನಸಿಕ ಶುದ್ಧಿಯನ್ನ ಹೊಂದಿರಬೇಕು. ಯಾಕಂದ್ರೆ ಲಕ್ಷ್ಮೀದೇವಿ ಯಾವಾಗಲೂ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನ ನೀಡ್ತಾಳೆ. ಆಕೆ ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸಲು ಇಷ್ಟಪಡ್ತಾಳೆ. ಲಕ್ಷ್ಮೀದೇವಿ ಪ್ರತಿದಿನ ಸ್ನಾನ ಮಾಡದೇ ಇರುವಂತಹ, ಸ್ವಚ್ಛವಾಗಿರದೇ ಇರುವಂತಹ ಜನರೊಂದಿಗೆ ಇರಲು ಇಷ್ಟಪಡಲ್ಲ. ದೈಹಿಕ ಮತ್ತು ಮಾನಸಿಕ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸದೇ ಇರುವ ವ್ಯಕ್ತಿ ಎಷ್ಟೇ ಪ್ರಯತ್ನಿಸಿದ್ರೂ ಅವನು ಜೀವನದಲ್ಲಿ ಯಶಸ್ಸನ್ನ ಹೊಂದಲ್ಲ. ಈ ಕೆಟ್ಟ ಅಭ್ಯಾಸವನ್ನ ಬದಲಾಯಿಸಿಕೊಳ್ಳುವುದು ತುಂಬಾನೇ ಮುಖ್ಯ. ಪ್ರತಿದಿನ ಯಾವ ವ್ಯಕ್ತಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನ ಧರಿಸುತ್ತಾನೋ ಅವನು ಉತ್ತಮನು ಅಂತ ಗರುಡ ಪುರಾಣ ಹೇಳುತ್ತೆ. ಇನ್ನೂ 4ನೆಯದ್ದು ಅಂದ್ರೆ ಸೋಮಾರಿತನ ಇರೋದು. ಸೂರ್ಯ ನೆತ್ತಿಗೆ ಬಂದರೂ ಮಲಗಿಯೇ ಇರುವುದು. ಹೌದು, ಕೆಲವೊಬ್ಬರು ಸೂರ್ಯ ಹುಟ್ಟಿ ಅನೇಕ ಗಂಟೆಗಳು ಕಳೆದರೂ ಮಲಗಿಯೇ ಇರ್ತಾರೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ರಾತ್ರಿ ತಡವಾಗಿ ಮಲಗಿ ಬೆಳಿಗ್ಗೆ ತಡವಾಗಿ ಏಳುವ ಅಭ್ಯಾಸವನ್ನ ಹೊಂದಿದ್ದರೆ ಅದನ್ನ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಜನರು ಸೋಮಾರಿಗಳಾಗಿರುತ್ತಾರೆ ಮತ್ತು ಸೋಮಾರಿತನದಿಂದಾಗಿ ಅವರು ಜೀವನದಲ್ಲಿ ಎಂದಿಗೂ ಯಶಸ್ಸನ್ನ ಪಡೆಯಲ್ಲ. ಯಾಕೆಂದ್ರೆ ಸೋಮಾರಿತನದಿಂದಾಗಿ ಈ ಜನರು ತಮ್ಮ ಕೈಯಲ್ಲಿರುವ ಸರಿಯಾದ ಸಮಯ ಮತ್ತು ಅವಕಾಶವನ್ನ ಕಳೆದುಕೊಳ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಪ್ರಗತಿ ಹೊಂದಲು ಬಯಸಿದ್ರೆ ಅವನು ಮೊದಲು ತಡವಾಗಿ ಮಲಗಿ ತಡವಾಗಿ ಏಳುವ ಅಭ್ಯಾಸವನ್ನ ಬಿಡಬೇಕು ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು 5ನೆಯದ್ದು ರಾತ್ರಿ ಅಡುಗೆ ಮನೆಯಲ್ಲಿ ಕೊಳಕು ಇಡೋದು.
ಕೆಲವರ ಮನೆಯಲ್ಲಿ ರಾತ್ರಿ ಅಡುಗೆ ಮಾಡಿದ ಪಾತ್ರೆಗಳು ಊಟ ಮಾಡದ ತಟ್ಟೆಗಳನ್ನು ಸ್ವಚ್ಛ ಮಾಡದೆ ಹಾಗೇ ಇಟ್ಟಿರುತ್ತಾರೆ. ಕೆಲಸದ ಒತ್ತಡ ಹಾಗೂ ಸೋಮಾರಿತನದಿಂದಾಗಿ ಅನೇಕ ಜನರು ರಾತ್ರಿ ವೇಳೆ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಟ್ಟು ಹಾಗೇ ಮಲಗುತ್ತಾರೆ. ಗರುಡ ಪುರಾಣದ ಪ್ರಕಾರ ಈ ಅಭ್ಯಾಸವು ಲಕ್ಷ್ಮೀದೇವಿಯನ್ನ ನಿಮ್ಮ ಮನೆಯಿಂದ ಹೊರಗೆ ಹೋಗುವಂತೆ ಮಾಡಬಹುದು. ಆದ್ದರಿಂದ ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಡಬಾರದು. ಇಂಥ ಅಭ್ಯಾಸವಿದ್ದರೆ ಇವತ್ತೇ ಅದನ್ನು ಸರಿಪಡಿಸಿಕೊಳ್ಬೇಕು. ನಿಜ, ಗರುಡ ಪುರಾಣದ ಪ್ರಕಾರ ಜನರು ಇಂಥ ಅಭ್ಯಾಸಗಳಿಂದ ದೂರವಿದ್ದು ತಿದ್ದಿಕೊಂಡು ನಡೆಯಬೇಕು. ಇದರಿಂದ ಯಶಸ್ಸು ಹಿಂಬಾಲಿಸುತ್ತೆ, ಇಲ್ಲದಿದ್ದರೆ ದಾರಿದ್ರ್ಯ ಬಂದು ಬಾಗಿಲು ಬಡಿಯುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮುಂದೆ ಮತ್ತೆ ಎಂದಿನಂತೆ ಇನ್ನೊಂದು ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಖಂಡಿತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.